ಏನಾಯ್ತು? ಕೆಲವೇ ಕ್ಷಣಗಳ ಹಿಂದೆ ನಿನ್ನನ್ನು ನೀನು ಕೈಲಾಸಪತಿ ಎಂತಿದ್ದೆ. ಏನಾಯ್ತು? ವಿಶ್ವಾಸ ಅಡಗಿದೆ ಅಥವಾ ಮೃತ್ಯುವೆಂದರೆ ಭಯವಾಗುತ್ತಿದೆಯೇ? ಏನು ಮಾಡಲಿ? ನೆನಪಿರಲಿ, ಈ ಸೃಷ್ಟಿಯಲ್ಲಿ ಕೇವಲ ನಾನು ಮಾತ್ರ ಅಂತಹ ಒಬ್ಬ ಋಷಿ. ನನಗೆ ಸಂಜೀವಿನಿ ವಿದ್ಯೆಯ ವರದಾನ ಪ್ರಾಪ್ತಿಯಾಗಿದೆ. ಮೃತರಾದವರಿಗೆ ಜೀವ ನೀಡಬಲ್ಲೆ ನಾನು. ಇದು ಶುಕ್ರಾಚಾರ್ಯರ ಮೋಸವಲ್ಲ ತಾನೆ? ಇವರೇನಾದರೂ ನನಗೆ ಜೀವ ನೀಡದಿದ್ದರೆ ನನ್ನ ಪ್ರತೀಕಾರದ ಗತಿ ಏನು? ತ್ರಿಲೋಕಕ್ಕೆ ಅಧಿಪತಿಯಾಗುವ ಕನಸಿನ ಗತಿ ಏನು? ನಾನು ಈ ಪ್ರಸ್ತಾವವನ್ನು ಅಸ್ವೀಕಾರ ಮಾಡಬೇಕೆ? ಆ ಮೋಸಗಾರನ ಅಂತ್ಯಕ್ಕೆ ಬೇರೆ ದಾರಿಯನ್ನೇ ಹುಡುಕಬೇಕೆ? ಇದೊಂದು ಸಂಕಟದ ಸ್ಥಿತಿಗೆ ಸಿಲುಕಿದಂತಾಯಿತು. ಒಂದು ಕಡೆ ಗುರಿ ಇದೆ, ಇನ್ನೊಂದು ಕಡೆ ಜೀವನ. ಯಾವುದನ್ನು ಬಲಿ ಕೊಡಲಿ ಈಗ? ವಿಶ್ವಾಸವಿಡಬಹುದೇ ಶುಕ್ರಾಚಾರ್ಯರ ಮಾತಿನ ಮೇಲೆ? ಅಂತರ ದ್ವಂದ್ವದಲ್ಲಿ ಸಿಲುಕಿರುವ ಕಂಸ ಮತ್ತು ಅಂತರ ದ್ವಂದ್ವದಲ್ಲಿ ಸಿಲುಕಿರುವ ವ್ಯಕ್ತಿ ಬೇರೆಯವರ ಸಹಾಯಕ್ಕೆ ಯೋಗ್ಯನಾಗಲಾರ ಮತ್ತು ಎಂದಿಗೂ ಅವನು ತನ್ನ ಗುರಿ ಪ್ರಾಪ್ತಿ ಮಾಡಿಕೊಳ್ಳಲಾರ. ಹೋಗಬಹುದು ನೀನು. ಕ್ಷಮಿಸಿ ಬಿಡಿ ದೈತ್ಯಗುರು. ಭಗವಂತ ಕಂಸನೆಂದು ಹಿಮ್ಮೆಟ್ಟಲಾರ. ಲಕ್ಷ್ಯದ ಪ್ರಾಪ್ತಿ ನನ್ನ ಹಠವಾಗಿದೆ ಮತ್ತು ಸಂಕಲ್ಪವು. ನನಗೆ ನಿಮ್ಮ ಷರತ್ತು ಸ್ವೀಕಾರವಿದೆ. ಗರ್ವವಿದೆ ನನಗೆ ನನ್ನ ಮೇಲೆ. ತನ್ನ ಗುರುವಿನ ಪ್ರಸನ್ನತೆಗಾಗಿ ಶಿರವನ್ನು ಕೊಡುವ ಪ್ರಥಮ ಶಿಷ್ಯನ ರೂಪದಲ್ಲಿ ಭಗವಂತ ಕಂಸನ ಹೆಸರು ಕಾಲಖಂಡಗಳಲ್ಲಿ ಸುವರ್ಣಾಕ್ಷರದಲ್ಲಿ ಬರೆಯಲ್ಪಡುತ್ತದೆ. ನಾನು ಸಿದ್ಧನಿದ್ದೇನೆ ನನ್ನ ಶಿರ ದಕ್ಷಿಣೆ ನೀಡಲು. ಇಷ್ಟು ಸಂತೋಷ ಆಗ್ತಿದೆ. ಎಲ್ಲ ಒಟ್ಟಿಗೆ ಹೋಗ್ತಾ ಇದ್ದಾರೆ. ನೀನೇನ್ ಮಾಡ್ತಿದ್ಯಾ ಗೊಲ್ಲ? ಇಲ್ಲಿರೋ ಎಲ್ಲ ವಸ್ತು ಮತ್ತೆ ಮಣ್ಣನ್ನ ನನ್ ಜೊತೆಗೆ ಇಟ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀನಿ ರಾಧಿ. ಗೊಲ್ಲ, ಗೋಕುಲದ ಕಣಕಣದಲ್ಲೂ ನಿನ್ ನೆನ್ಪಿರುತ್ತೆ. ಈ ಮಣ್ಣನ್ನ ಯಾಕೆ ತಗೊಳ್ತಿದ್ಯಾ? ಮಣ್ಣು ಎಲ್ಲ ಕಡೆ ಇರುತ್ತಲ್ವಾ? ಎಲ್ಲ ಮಣ್ಣು ಒಂದೇ ತಾನೆ? ಇಲ್ಲ ರಾಧಿ, ಈ ಮಣ್ಣು ಬೇರೆ ಜಾಗದ ಮಣ್ಣಿನ ರೀತಿ ಅಲ್ವೇ ಅಲ್ಲ. ಮತ್ತೆ ಈ ಮಣ್ಣು ಬೆಣ್ಣೆಗಿಂತ ಕಡಿಮೆ ಏನಲ್ಲ. ಬ್ರಹ್ಮಾಂಡವೇ ಸಾಕ್ಷಿಯಾಗಲಿ ಈ ಶುಭಗಳಿಗೆಗೆ. ನನ್ನ ಪ್ರತೀಕ್ಷೆಯು ಸಮಾಪ್ತಿ ಆಯಿತು. ಯುಗ ಯುಗಗಳಿಂದ ಯಾವ ಯೋಗ್ಯ ವ್ಯಕ್ತಿಯನ್ನು ಹುಡುಕುತ್ತಿದ್ದೆನೋ ಆ ವ್ಯಕ್ತಿ ನನಗೆ ದೊರಕಿದ್ದಾನೆ. ಯುಗಾಂತರದಿಂದ ನಿಂತಿದ್ದ ವೈರತ್ವ ಇಂದು ಮತ್ತೆ ಪ್ರಾರಂಭವಾಗಲಿದೆ. ಈ ಬಾರಿ ನೀನು ನನ್ನ ಕೈಯಿಂದ ಪರಾಜಿತನಾಗದೆ ಉಳಿಯುವುದಿಲ್ಲ. ಪೂರ್ಣವಾಗುವುದು ನನ್ನ ಯುಗ ಯುಗಗಳ ಪ್ರತೀಕಾರ. ಮತ್ತೆ ಅದನ್ನು ಸಂಪೂರ್ಣಗೊಳಿಸುತ್ತಾನೆ ಈ ನನ್ನ ಶಿಷ್ಯ ಕಂಸ. ರಾಧಿ, ಕೊಡು. ಈ ಹೂವನ್ನ ನೀನ್ ಯಾಕೆ ತಗೊಳ್ತಾ ಇದ್ಯಾ? ಇದ್ರಲ್ಲೂ ನೆನ್ಪೆ ತುಂಬಿದೆ ರಾಧಿ. ಅಂದ್ರೆ ನೀನ್ ಮರ್ತ್ಬಿಟ್ಟಿಯ ರಾಧಿ? ಆದ್ರೆ ನನಗ್ ನೆನ್ಪಿದೆ. ಹೇಳಿದ್ರೆ ನನ್ಗೂ ನೆನ್ಪಾಗುತ್ತಪ್ಪ. ರಾಧಿ, ಇದು ಅದೇ ಹೂವು. ನಿನ್ಗೆ ನನ್ ಮೇಲೆ ಮೊದಲನೇ ಸಾರಿ ಕೋಪ ಬಂದಾಗ ನಿನ್ನ ಸಮಾಧಾನ ಮಾಡ್ಸಕ್ಕೆ ಇದನ್ ಕೊಟ್ಟಿದ್ದೆ. ಇದನ್ ತಗೋ ರಾಧಿ, ನಿನ್ಗೆ ಇಷ್ಟವಾದ ಕಮಲ ಹೂವು. ನೆನ್ಪಿದೆ ಕೃಷ್ಣ, ಎಲ್ಲ ಚೆನ್ನಾಗಿ ನೆನ್ಪಿದೆ.
ನಾನ್ ಕೇವಲ ಗೋಕುಲ ಬಿಟ್ಟು ಹೋಗ್ತಿಲ್ಲ, ಬದಲಾಗಿ ನನ್ ಬಾಲ್ಯ, ನನ್ ತುಂಟಾಟ, ನನ್ ಪ್ರೀತಿ, ನನ್ ಸಂಬಂಧ ಎಲ್ಲಾನು ಬಿಟ್ಟು ಹೋಗ್ತಿದ್ದೀನಿ ನಾನು ಇಲ್ಲಿಂದ. ಕೃಷ್ಣ, ನೀನೇ ಹೇಳ್ತಿಲ್ಲ ಎಲ್ಲೋ ತಲುಪೋದಿಕ್ಕೆ ಇನ್ ಎಲ್ಲಿಂದನೋ ಹೋಗೋದು ಅನಿವಾರ್ಯ ಅಂತ. ಈಗ ನೀನ್ ಹೊರಟಿದ್ರೆ ನೀನ್ ತಲುಪೋದು ಹೇಗೆ? ಬಿಟ್ಟು ಹೋಗೋದು ಎಷ್ಟು ನೋವಾಗುತ್ತೆ ಅಂತ ಗೊತ್ತಿರ್ಲಿಲ್ಲ ರಾಧೆ. ಭಾವನೆಗಳಿಂದ ದುರ್ಬಲ ಆಗ್ಬಾರ್ದು, ಇನ್ನೂ ಗಟ್ಟಿ ಆಗ್ಬೇಕು. ನನಗೋಸ್ಕರ, ನಮ್ಮೆಲ್ಲರಿಗೋಸ್ಕರ. ಈಗ ಜನ ಅದೇ ಸರಿ. ಈಗ ನೀನ್ ಕಣ್ಮುಚ್ಕೋ. ಏನಕ್ಕೆ? ರಾಧೆ ಹೇಳ್ತಿದ್ದಾಳೆ. ಅದೇ ರಾಧೆ, ನಮ್ಮಪ್ಪನ ಹತ್ರ 1,00,000 ಹಸುಗಳಿವೆ, ಅದಕ್ಕೆ. ಎಲ್ಲಿ ನೀನ್ ಸುಮ್ನೆ ಕಣ್ಮುಚ್ಚು. ಆಯ್ತು, ನನ್ ಹೇಳಿದ್ಮೇಲೆ ಕಣ್ಬಿಡು. ಆಯ್ತು. ರಾಧೆ, ಬೇಗ ಹೇಳ್ಬಿಡು. ಹೇಳ್ತೀನಿರು. ಎಲ್ಲಿ ನಿನ್ ಬಲ್ಗೈ ಕೊಡು. ಪ್ರೇಮವ ಮದರಂಗಿಯ ರಂಗಿನೊಳು, ಪ್ರೇಮವ ಮದರಂಗಿಯ ರಂಗಿನೊಳು, ಬೆರೆಸುತ್ತ ಶ್ಯಾಮನ ಕರವ ಪಿಡಿದಳು, ಹಸ್ತವ ಮುಳುಗಿಸಿ ರಂಗಿನ ಒಳಗೆ ಪ್ರೀತಿಯ ಗುರುತೇ ಅಳಿಯದ ಹಾಗೆ ಹೃದಯ ನೆಲದಲ್ಲಿ ಸ್ಥಿರವಾಗಿಸುತ್ತ ಕಮಲ ಜಲದ ನಂಟನ್ನು ತೋರಿಸುತ್ತ ಅಮರಗೊಳಿಸಿದಳು ಪ್ರೇಮದ ಹಿರಿಮೆ, ರಾಧಾ ಶ್ಯಾಮರ ಮಿಲನದ ಮಹಿಮೆ. ರಾಧೆ, ಯಾಕೆ ಹಾಗೆ ಮಾಡ್ತೀನಿ ನೀನು? ಇನ್ಮೇಲೆ ಈ ಜಾಗದಲ್ಲಿ ಯಾವಾಗ್ಲೂ ನಿನ್ ಗುರ್ತಿರುತ್ತೆ, ನಮ್ ಕೈ ಗುರ್ತು. ನೀನ್ ಇಲ್ದೇ ಇದ್ದಾಗೂ ಕೂಡ ನಮ್ ನೆನಪಿನ ರೂಪದಲ್ಲಿ ಇದಿಲ್ಲಿರುತ್ತೆ, ಯಾವತ್ತೂ ಅಳಿಸೋಗಲ್ಲ. ವಿಜಯೀ ಭವ ಕಂಸ. ವಿಜಯೀ ಭವ, ವಿಜಯೀ ಭವ, ವಿಜಯೀ ಭವ, ವಿಜಯೀ ಭವ, ವಿಜಯೀ ಭವ. ಜೀವಂತನಾದೆ. ನನಗೆ ಗರ್ವವಿದೆ, ನಾನು ಸೃಷ್ಟಿಯ ಅತ್ಯಂತ ಮಹಾನ್ ಗುರುವಿಗೆ ಶಿಷ್ಯನಾದೆ. ಇನ್ನು ವಿಜಯ ನಿಶ್ಚಿತವಾಗಿ ನಮ್ಮ ಮುಷ್ಟಿಯಲ್ಲಿದೆ. ಹೇ ಚಕ್ರಧಾರಿ, ನಿನ್ನ ಪರಾಜಯ ಎದುರಿಸಲು ಸಿದ್ಧನಾಗು. ಕಂಸ, ಮನದಲ್ಲಿ ಕೇವಲ ಭಾವನೆಗಳಿಂದ ಯಾರು ತಮ್ಮ ಗುರಿ ಮುಟ್ಟಲು ಸಾಧ್ಯವಿಲ್ಲ. ಗುರಿ ತಲುಪುವುದಕ್ಕಾಗಿ ಮನದ ಭಾವನೆಗಳ ಅನುರೂಪವಾಗಿ ಕರ್ಮ ಮಾಡುವುದು ಅನಿವಾರ್ಯವಾಗುತ್ತದೆ. ಹಾಗಾಗಿ ನೀನು ವಿಷ್ಣುವಿನ ವಿಷಯವನ್ನು ತಿಳಿಯಲು ಜ್ಞಾನ ಕರ್ಮ ಪ್ರಾರಂಭಿಸಬೇಕಾಗುತ್ತದೆ. ಇನ್ನು ನೀನು ವಿಷ್ಣುವಿನ ವಿಷಯದಲ್ಲಿ ಸಾಕಷ್ಟು ತಿಳಿಯುವುದು ಉಳಿದಿದೆ. ಸರಿ ಗುರುದೇವ. ವಿಜಯ, 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 ಕೇವಲ ಜಯ. ನನ್ನ ಕನಸು ಪೂರ್ಣವಾಗಲಿದೆ ವಂಚಕ. ವೈಕುಂಠದ ದ್ವಾರಕ್ಕೆ ಪಹರೆಗಿಡುತ್ತೇನೆ ನಿನ್ನನ್ನು, ಪಹರೆಗೆ. ಹರಿಯಿರುವೆಡೆ ಹರಿಭಕ್ತರಿರುವರು, ಹರಿಯ ದಾರಿಯಲ್ಲಿ ಹೆಜ್ಜೆ ಇಡುವರು, ನವೀನ ದಿಶೆಯಲ್ಲಿ ನವೀನ ಪಯಣದಿ ನವ ಜೀವನ ಗೀತೆಯ ಹಾಡುವರು. ಮಾತೃಭೂಮಿಯದೆ ತೊರೆವರು, ಮನಸ್ಸಿನ ಸಂತಸ ತೊರೆವರೆ ಗೋವಳರು. ಕೃಷ್ಣನಲೇತನು ಮನವಿರಿಸಿದ ಜನರಾತನ ಸಂಗ ಕಳೆದುಕೊಳ್ಳರು. ಶ್ಯಾಮ ಸಂಗದಲ್ಲಿ ನಡೆವರು, ಪ್ರೇಮ ರಂಗಿನಲ್ಲಿ ಹೊಳೆವರು. ಬಂದಿಹ ಕಷ್ಟದ ಕಾರಣ ಹುಡುಕದೆ ನಾಳೆಗೆ ಅಂಜದೆ ನಡೆದಿಹರು. ಕೃಷ್ಣನೇ ಕಷ್ಟ ನಿವಾರಣ ಕಾರಣವೆನ್ನುವ ನಂಬುಗೆ ಪಡೆದಿಹರು. ನಂದ ಯಶೋಧ ಕೃಷ್ಣ ಹಲಧರರು ನಮ್ಮ ನಾಳೆಗಳ ಹೊಳೆಸುವರು. ನಾವೆಲ್ಲರೊಂದೇ ಮನೆಯವರೆನ್ನುವ ಇವರೆಮ್ಮ ಬಾಡ ಕಲ್ಪತರು. ಶ್ಯಾಮ ಸಂಘದಲ್ಲಿ ನಡೆವರು, ಪ್ರೇಮ ರಂಗಿನಲ್ಲಿ ಹೊಳೆವರು. ನಂದ, ಈಗ ನೀನೇ ನಮ್ಗೆಲ್ಲ ಹೇಳಬೇಕು, ಇಲ್ಲಿಂದ ಯಾವ ದಿಕ್ಕಲ್ಲಿ ಹೋಗೋದು?
ನನಗೂ ಗೊತ್ತಾಗ್ತಿಲ್ಲ ಮಿತ್ರ. ಯಾವ ದಿಕ್ಕಲ್ಲಿ ಹೋಗ್ಬೇಕು ತಿಳಿತಿಲ್ಲ. ಚಿಂತೆ ಮಾಡ್ಬೇಡಿ ಅಪ್ಪ, ನಮ್ಮ ಹತ್ರ ಮಾರ್ಗದರ್ಶಕರು ಇದ್ದಾರಲ್ಲ, ಅವ್ರು ಹೇಳ್ತಾರೆ ಯಾವ ಕಡೆ ಹೋಗ್ಬೇಕು ಅಂತ. ಮಾರ್ಗದರ್ಶಕನ? ಕೃಷ್ಣ, ನಮ್ ಜೊತೆ ಮಾರ್ಗದರ್ಶಕ ಅಂತ ಯಾರಿದ್ದಾರೆ? ಪ್ರಕೃತಿನೇ ನಮ್ಗೆ ತೋರ್ಸತ್ತೆ ದಾರಿನ. ಅಪ್ಪ, ನಾವು ಆ ಕಡೆ ಹೋಗ್ಬೇಕು. ನಿಜವಾಗ್ಲೂ ಮಿತ್ರ, ಒಮ್ಮೊಮ್ಮೆ ಮಕ್ಕಳು ಚಿಟ್ಕೆ ಹೊಡೆಯೋದ್ರಲ್ಲಿ ಯಾವ ಸಮಸ್ಯೆಗಾದ್ರೂ ಪರಿಹಾರ ಹುಡುಕ್ತಾರೆ. ಗೋಕುಲವಾಸಿಗಳೇ, ಈ ದಿಕ್ಕಲ್ಲಿ ಹೋಗೋಣ. ಮಾಣಿಕ್ಯ, ನೇತೃತ್ವ ಸಂಭಾಳಿಸು. ಭಂಗ ಮಾಡು ಇವರ ಒಗ್ಗಟ್ಟನ್ನು. ಅಯ್ಯೋ, ತಪ್ಪು ದಿಕ್ಕಲ್ಲಿ ಹೋಗ್ತಾ ಇದೀವಿ ನಾವು. ಈ ಹುಡುಗನ ಮಾತ್ ಕೇಳ್ಕೊಂಡು ಕೇಳಿ ಎಲ್ರು, ಈ ಹುಡುಗನ ಮಾತ್ ಕೇಳಿ ನಾವು ಖಂಡಿತ ನಮ್ಮ ಪ್ರಾಣವನ್ನ ಸಂಕಟದಲ್ಲಿ ಸಿಕ್ಕಾಕ್ಸ್ತಿದೀವಿ. ಅರ್ಥ ಮಾಡ್ಕೊಳ್ಳಿ ಇದನ್ನ. ಇಲ್ಲ ಮಗನೇ, ಇಲ್ಲ. ಅವನು ಕೃಷ್ಣನಪ್ಪ. ಅವನ ವಿಷಯದಲ್ಲಿ ಹೀಗೆಲ್ಲ ಹೇಳ್ಬೇಡ. ಅವನು ಯಾವತ್ತೂ ಯಾವ ತಪ್ಪು ಆಡೋದಿಲ್ಲ, ತಿಳ್ಕೊ. ಇವನೇನ್ ಮಹಾ ಪಂಡಿತ್ನಾ? ಅವನು ಹೇಳಿದೆಲ್ಲ ಸತ್ಯ ಆಗೋದಕ್ಕೆ. ನೀನು ಕೃಷ್ಣನ ಸರಿಯಾಗಿ ತಿಳ್ಕೊಂಡಿಲ್ವಲ್ಲ, ಹಾಗಾಗಿ ಹೀಗೆಲ್ಲ ಮಾತಾಡ್ತಿದ್ಯಾ. ತಿಳ್ಕೊಳ್ಳೋದಿಕ್ಕೆ ನೀನಿಲ್ಲಿರ್ಲಿಲ್ಲ. ತುಂಬಾ ದಿನ ಆದ್ಮೇಲೆ ಬಂದಿದ್ಯಲ್ಲ, ಅದಕ್ಕೆ ನಿಂಗೇನೂ ಗೊತ್ತಿಲ್ಲ ಯಾರ್ ಹೇಗೆ ಅಂತ. ನೀನು ಕೃಷ್ಣನ್ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಂಡ್ಮೇಲೆ ನೀನು ಕೃಷ್ಣನ್ ಮೇಲೆ ಅಷ್ಟೇ ಭರವಸೆ ಇಡ್ತೀಯ. ಈಗ ನಾವೆಲ್ಲ ಗೋಕುಲವಾಸಿಗಳಿಟ್ಟಿದೀವಲ್ಲ ಹಾಗೆ. ಅಯ್ಯೋ, ಏನಾದ್ರೂ ಮಾಡಿ ಸುಮ್ನೆ ನಂಬ್ತಿದ್ದೀರಿ ಇವನನ್ನ. ಏನಾಯ್ತು ಮಗನೇ? ಏನಾದ್ರೂ ತೊಂದ್ರೆ ಆಯ್ತಾ ಮಾಣಿಕ್ಯ? ಹೇಗೆ ಈ ಮರ ಮುರಿದು ಬೀಳುತ್ತೋ ಹಾಗೆ ನಿಮ್ಮ ಒಗ್ಗಟ್ಟು ಮುರಿದಾಕ್ತೀನಿ ನಾನು. ನಿಮ್ಮನ್ನೆಲ್ಲ ನಾನು ಚೂರ್ ಚೂರ್ ಮಾಡಾಕ್ತೀನಿ. ನನ್ನ ಮಾತನ್ನ ನಂಬ್ಲಿಲ್ವಲ್ಲ, ಎಲ್ರೂ ಸರಿ ತಿಳ್ಕೊಳ್ಳಿ. ಈ ಜೀವನದ ಮೇಲೆ ಯಾವ ನಂಬಿಕೆನೂ ಇಲ್ಲ. ಅಂತ್ಯ ಮಾಡ್ತೀನಿ ನಿಮ್ಮನ್ನೆಲ್ಲ ನಾನು. ಎಲ್ಲರನ್ನೂ ನಾಶ ಮಾಡ್ತೀನಿ ನಾನು. ಕಂದ, ಏನಾಯ್ತು? ಅಮ್ಮ, ಮುಳ್ಳು ಚುಚ್ಚಿದೆ. ನಾನ್ ತೆಗಿತೀನಿರು. ಇಷ್ಟು ದೊಡ್ಡ ಮರ ತಾನಾಗೆ ಹೇಗ್ ಬಿದ್ದು ಹೋಯ್ತು? ಅದಕ್ಕೆ ಹೇಳೋದು, ಏನೇ ಆದ್ರೂ ಒಳ್ಳೇದಕ್ಕೆ ಆಗೋದು ಅಂತ. ವಿಧಾತ ಏನ್ ಮಾಡಿದ್ರು ಒಳ್ಳೇದಕ್ಕೆ ಮಾಡ್ತಾನೆ. ಹಾ ಮಾವ, ಸ್ವಲ್ಪ ಪಾರದ್ವಿ. ಗೊಲ್ಲನ್ ಕಾಲಿಗೆ ಮುಳ್ಳು ಚುಚ್ಚದೆ ಇರ್ದಿದ್ರೆ ನಮ್ಮೆಲ್ಲರಿಗೂ ಪೆಟ್ಟಾಗಿರ್ತಿತ್ತು. ನಮ್ಮನ್ನ ಬೇರೆಯವ್ರ ಸುಪರ್ದಿಗ್ ಕೊಟ್ರೆ ಹೀಗೆ ಆಗೋದು. ಸುಮ್ನಿರು ಮಗನೇ, ಇಲ್ಲೆಲ್ರೂ ನಿನಗಿಂತ ಶ್ರೇಷ್ಠನೇ. ಶ್ರೇಷ್ಠ. ಅದಕ್ಕೆ ದಾರಿ ಮಧ್ಯೆ ಸಿಕ್ಬಿದ್ರಿ. ಈಗ ನಂಬಿ ಈ ಹುಡುಗ ಹೇಳೋ ಮಾತನ್ನ ನೀವು. ಇವ್ರೇನ್ ತನ್ನನ್ ಪಂಡಿತ ಅನ್ಕೊಂಡಿದ್ದಾರಾ? ರಾಧೆ, ಇದ್ರಲ್ಲಿ ಪಂಡಿತ ಅನ್ಕೊಳಕ್ ಏನಿದೆ? ಅವ್ರಿಗನ್ಸಿದನ ಅವ್ರು ಹೇಳ್ತಿದ್ದಾರೆ. ಇವ್ರು ನಿಂಗೆ ಏನೇನೋ ಹೇಳ್ತಿದ್ದಾರೆ. ಅದ್ಯಾಕೋ ನಂಗೆ ಸರಿ ಕಾಣಿಸ್ತಾ ಇಲ್ಲ. ರಾಧೆ, ಇವರು ಮಾನಸಿಕವಾಗಿ ಅಸ್ವಸ್ಥರಾಗಿರ್ಬೇಕು. ಕೆಟ್ಟ ಪರಿಸ್ಥಿತಿಲಿದ್ದಾರೆ. ಸರಿಯಾದ ಸಮಯ ಬಂದಾಗ ಅವರಿಗೂ ಸರಿ ತಪ್ಪಿನ ಅರಿವಾಗುತ್ತೆ. ಇವ್ರಿಗೆ ಯಾವಾಗ್ಲೂ ಅರ್ಥ ಆಗೋದಿಲ್ಲ ಕೃಷ್ಣ, ಯಾಕಂದ್ರೆ ಇವರು ಪೆಟ್ ತಿನ್ನೋ ಭೂತ. ಮಾತಲ್ಲಿ ಹೇಳಿದ್ರೆ ಅರ್ಥನೇ ಆಗಲ್ಲ. ಸಮಾಧಾನ ಅಣ್ಣ, ಕೋಪ ಬೇಡ. ಮಾಣಿಕ್ಯ, ಕೃಷ್ಣ ನಮಗೆ ಸರಿಯಾದ ದಾರಿ ತೋರಿಸಿದಾನೆ. ಅಲ್ದೆ ನಮಗೂ ಗೊತ್ತಿರ್ಲಿಲ್ಲ ಈ ದುರ್ಘಟನೆ ಆಗತ್ತೆ ಅಂತ. ಮಾಣಿಕ್ಯ, ಕೆಲವೊಂದ್ಸಾರಿ ಮಕ್ಕಳು ಮುಗ್ಧತೆಯಲ್ಲೇ ನಮ್ಮ ದೊಡ್ಡ ದೊಡ್ಡ ಸಮಸ್ಯೆಗೆ ದಾರಿ ತೋರಿಸ್ಬಿಡ್ತಾರೆ. ಮತ್ ನಮ್ ಕೃಷ್ಣ ಯಾವಾಗ್ಲೂ ನಮ್ಮನ್ನ ತೊಂದರೆಯಿಂದ ಕಾಪಾಡಿದಾನೆ. ನೀನ್ ಅವನಿಗೇನು ಹೇಳ್ಬೇಡ.
ಸಂಕಟ ಬಂದಿದೆ. ಈಗ ನಾವೆಲ್ಲ ಸೇರ್ಕೊಂಡು ಅದನ್ನ ಎದುರಿಸೋಣ. ಅದು ಅಲ್ಲದೆ ಯಾತ್ರೆಯಲ್ಲಿ ಅಡ್ಡಿ ಆಗೋದು ಸಾಮಾನ್ಯ ವಿಷಯ. ಹೀಗೆ ಕಾರಣ ಇಲ್ಲದೆ ಅಡ್ಡಿ ಬರೋದು ಯಾವುದೋ ಸಾಮಾನ್ಯ ವಿಷಯ ಅಲ್ಲ. ನೋಡಿ, ನಾನಂತೂ ಮತ್ತೆ ಹೇಳ್ತಿದ್ದೀನಿ, ಗೋಕುಲಕ್ಕೆ ನೀವೆಲ್ಲ ತಿರುಗಿ ಹೋಗ್ಬಿಡಿ. ಅದೇ ನಮ್ಮೆಲ್ಲರಿಗೂ ಒಳ್ಳೇದು. ಮಾರ್ಗದಲ್ಲಿ ಅಪಾಯ ಸಿಗುತ್ತೆ ಅನ್ನೋದ್ರ ಅರ್ಥ ಯಾವತ್ತು ನಾವು ಹೋಗ್ತಿದ್ದ ದಾರಿನೇ ಬಿಟ್ಟು ಮನೆಗೆ ತಿರುಗಿ ಹೋಗೋದಲ್ಲ. ಸರಿ ಬಿಡಿ, ನಿಮ್ ಇಷ್ಟ ಬಂದಂಗ್ ಮಾಡ್ಕೊಳ್ಳಿ. ಹಾಗೆ ಈ ಬಿರುಗಾಳಿ ಎಲ್ಲಿಂದ ಬಂತು? ಒಬ್ರಿಗೊಬ್ರು ಕೈ ಹಿಡ್ಕೊಂಡು ಗಟ್ಟಿಯಾಗಿ ನಿಂತ್ಕೊಳ್ಳಿ. ಈ ಗಾಳಿ ಹೇಗ್ ಬಂದಿದ್ಯೋ ಹಾಗೆ ಹೊರಟು ಹೋಗುತ್ತೆ. ಗಟ್ಟಿಯಾಗಿ ಕೈ ಹಿಡ್ಕೊಂಡು ನಿಂತ್ಕೊಂಡಿರಿ. ಗಾಳಿ ಕಡಿಮೆ ಆಗ್ತಿದ್ದ ಹಾಗೆ ನಾವು ದಾರಿಲಿರೋ ಮರನ ಸರಿಸೋದಕ್ಕೆ ಪ್ರಯತ್ನ ಮಾಡೋಣ. ಮತ್ತೆ ಯಾತ್ರೆ ಮುಂದುವರಿಸೋಣ. ಪ್ರಭು, ಇದೇನು? ಕೃಷ್ಣ ತಾನೊಬ್ಬನೇ ವೃಕ್ಷವನ್ನು ದೂರ ತಳ್ಳುತ್ತಿದ್ದಾನೆ. ಈ ಸ್ಥಾನದಿಂದ ಆ ಸ್ಥಾನಕ್ಕೆ ತಲುಪಲು ಮಾರ್ಗವಂತೂ ಬೇಕಲ್ಲವೇ ದೇವಿ? ಹಾಗಾದರೆ ಈ ಮಾರ್ಗದ ಆಯ್ಕೆಯ ಹಿಂದೆಯೂ ಕೃಷ್ಣನ ಲೀಲೆ ಇದೆಯೇ ಪ್ರಭು? ಕೃಷ್ಣ ಏನೇ ಮಾಡಿದರೂ ಅದೆಲ್ಲ ಅವನ ಲೀಲೆಯೇ, ಒಂದು ಉದ್ದೇಶಪೂರ್ಣ ಲೀಲೆ. ಇದರ ಹಿಂದೆ ಯಾವ ಉದ್ದೇಶವಿದೆ ಪ್ರಭು? ದೇವಿ, ಸಮಯದಿಂದ ಸಮಯಕ್ಕೆ ಜಗತ್ತಿಗೆ ಅದರ ಆಂತರಿಕ ಶಕ್ತಿಯ ಅರಿವು ಮೂಡಿಸುವುದು ಅತಿ ಅವಶ್ಯವಾಗಿದೆ. ಆಂತರಿಕ ಶಕ್ತಿ ಎಂಥ ಮೂಲ ಶಸ್ತ್ರವೆಂದರೆ ಅದರಿಂದ ಎದುರಾಗುವ ದೊಡ್ಡ ದೊಡ್ಡ ಅಪಾಯಗಳು ಮತ್ತು ಸಮಸ್ಯೆಗಳ ಮೇಲೆ ವಿಜಯ ಪಡೆಯಬಹುದಾಗಿದೆ. ಮತ್ತು ಆ ಆಂತರಿಕ ಶಕ್ತಿಗೆ ಮುಖ್ಯವಾಗಿ 4 ಸ್ತಂಭಗಳಿವೆ ದೇವಿ. ಅವು ಯಾವುವು ಪ್ರಭು? ದೇವಿ, ಕಠಿಣ ಪರಿಶ್ರಮ, ಧೈರ್ಯ, ಸಂಯಮ ಮತ್ತು ದೃಢ ವಿಶ್ವಾಸ. ಯಾವ ಮನುಷ್ಯನ ಬಳಿ ಈ 4ಕ್ಕೆ ಸ್ಥಾನವಿದೆಯೋ ಆ ಮನುಷ್ಯ ಆಂತರಿಕ ರೂಪದಿಂದ ಜಗತ್ತಿಗೆ ಅತ್ಯಂತ ಶಕ್ತಿಶಾಲಿ ಮತ್ತು ಧನವಂತ ಮನುಷ್ಯನಾಗುತ್ತಾನೆ. ಅಂತಹ ಮನುಷ್ಯನನ್ನು ಯಾರೂ ಸೋಲಿಸಲಾಗುವುದಿಲ್ಲ. ಸ್ವತಃ ಭಗವಂತನಿಗೂ ಅಸಾಧ್ಯ. ನಾನಂತೂ ಇನ್ನು ಮುಂದಕ್ಕೆ ಹೋಗಲ್ಲ. ನನ್ ಜೀವ ಕಳ್ಕೊಳಕ್ ನಂಗೆ ಇಷ್ಟ ಇಲ್ಲ. ಇಲ್ಲಿರೋರ್ಗೆಲ್ಲ ಜೀವದ ಮೇಲೆ ಆಸೆ ಇಲ್ವಾ? ಬೇರೆಯವ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಮಾಣಿಕ್ಯ ಸರಿಯಾಗಿ ಹೇಳ್ತಾ ಇದ್ದಾನೆ. ನಾನ್ ಗೋಕುಲಕ್ ಮರಳ್ತೀನಿ. ನೋಡ್ರಪ್ಪ, ಸಾಯೋದಿದ್ರೆ ನಮ್ಮ ಹಳ್ಳಿಲೇ ಸಾಯೋಣ, ನಮ್ಮ ಮನೆಯಲ್ಲಿ ಸಾಯೋಣ. ನಡೀರಿ. ಕೊನೆಗೂ ನನ್ನ ಇಚ್ಛೆ ಪೂರ್ತಿಯಾಗಿ ಬಿಟ್ಟಿತು. ಭೇದದ ಬೀಜ ಅಂಕುರವಾಗಿಯೇ ಬಿಟ್ಟಿತು. ಈಗ ಭೇದ ಮತ್ತು ಒಮ್ಮತದ ವಿರೋಧಗಳೇ ಆಲದ ಮರವಾಗಿ ಬೆಳೆಯುತ್ತದೆ. ಇದರ ಕೆಳಗೆ ಏಕತೆ ಮತ್ತು ಸಹೋದರತೆಯ ಹುಲ್ಲು ಎಂದಿಗೂ ಹುಟ್ಟುವುದಿಲ್ಲ. ವಿಶಾಲ ಆಲಕ್ಕೆ ಇದೇ ವಿಶೇಷತೆಯಲ್ಲವೇ? ಇದರ ನೆರಳಿನಲ್ಲಿ ಹುಲ್ಲು ಕಡ್ಡಿಯೂ ಬೆಳೆಯದು. ಇನ್ನು ವೃಕ್ಷವಂತೂ ನಾನಂತೂ ಹೊರಟೆ. ಮತ್ತೆ ನನ್ ಜೊತೆ ಯಾರಾದ್ರೂ ಬರೋರಿದ್ದೀರಾ? ಹೌದು, ನಡೀರಿ. ಈ ಪ್ರತಿಕೂಲ ವಾತಾವರಣದಲ್ಲಿ ನಮಗೆ ಪ್ರಯಾಣ ಮಾಡೋದು ಕಷ್ಟ ಆಗಬಹುದು. ನಾವು ಜೊತೆಗಿದ್ರೆ ಆಗ ದೊಡ್ಡ ದೊಡ್ಡ ಕಷ್ಟನೂ ಎದುರಿಸಬಹುದು. ನಾವು ಚದುರು ಹೋದ್ರೆ ಚಿಕ್ಕ ಚಿಕ್ಕ ಅಪಾಯನೂ ನಾವು ಎದುರಿಸಕ್ಕಾಗೋದಿಲ್ಲ. ನಂದ ಹೇಳ್ತಿರೋದೆಲ್ಲ ಸರಿಯಾಗಿದೆ. ಈ ಮಾತನ್ನ ನೀವೆಲ್ಲರೂ ಅರ್ಥ ಮಾಡ್ಕೊಳ್ಳಿ. ಈಗ ಗೋಕುಲಕ್ಕೆ ಹೋಗೋ ವಿಚಾರನ ಬಿಟ್ಬಿಡಿ. ಇಲ್ಲ ಇಲ್ಲ ನಂದಣ್ಣ, ನಮ್ಮನ್ನ ಕ್ಷಮಿಸ್ಬಿಡಿ. ನೀವ್ ಹೇಳ್ತಿದ್ದೀರಾ ಅಂತ ನಮ್ ಜೀವನ ನಾವು ಕಳ್ಕೊಳಕ್ಕಾಗಲ್ಲ. ಮುಂದೆ ಇನ್ನೂ ಅಪಾಯ ಬರಬಹುದು. ನಡೀರಿ ಹೋಗೋಣ. ನಡೀರಿ ಹೋಗೋಣ. ಅಯ್ಯೋ ಅಣ್ಣ, ಅಲ್ಲಿ ನೋಡು, ಆ ಕೃಷ್ಣ ಏನ್ ಮಾಡ್ತಿದ್ದಾನೆ ಅಂತ. ರಾಧೆ, ಅವನೊಬ್ನೇ ದಾರಿಗಡ್ಡ ಆಗಿರೋ ಮರನ ಸರಿಸ್ತಾ ಇದ್ದಾನೆ. ಅವನಿಗೆ ಏನಾಗಿದೆ? ಅವನೊಬ್ಬನಿಗೆ ಕಷ್ಟ ಆಗಲ್ವಾ? ರಾಧೆ, ನೀನ್ ಸರಿಯಾಗಿ ಹೇಳ್ದೆ. ನಾವು ಹೋಗಿ ಅವನ್ಗೆ ಸಹಾಯ ಮಾಡ್ಬೇಕು. ಇದೇನು ಇವರೆಲ್ಲರೂ ಕೃಷ್ಣನ ಸಹಾಯದಿಂದ ಆ ಮರ ಎತ್ತು ಹಾಕಕ್ ನೋಡ್ತಿದ್ದಾರೆ. ನಾವೆಲ್ಲ ಹೋಗಿ ಇವರಿಗೆ ಸಹಾಯ ಮಾಡ್ಬೇಕು ಅಂತ ನಂಗನ್ಸುತ್ತೆ. ಕಂದ,
ಅಲ್ಲಿ ನೋಡಿದ್ರೆ ಕೃಷ್ಣ ನಮ್ಗೋಸ್ಕರ ದಾರಿ ಮಾಡ್ತಾ ಇದ್ದಾನೆ. ನೋಡಿ ಕಲ್ತ್ಕೊಳ್ಳಿ, ನಿಮ್ಗೆಲ್ಲ ನಾಚಿಕೆ ಆಗ್ಬೇಕು, ನಾಚಿಕೆ. ಬನ್ನಿ. ಅಯ್ಯೋಯ್ಯೋ, ಎಲ್ಲಿಗೆ ಹೋಗ್ತಿದ್ದೀರಾ ನೀವೆಲ್ಲ? ಏನೇ ಬರಲಿ ಒಗ್ಗಟ್ಟಿರಲಿ, ಜೋರ ತಳ್ಳಿ, ಇನ್ನೂ ತಳ್ಳಿ, ಇನ್ನೂ ಜೋರಾಗಿ, ಇನ್ನೂ ತಳ್ಳಿ, ಜೋರ ತಳ್ಳಿ, ಇನ್ನೂ ತಳ್ಳಿ, ಇನ್ನೂ ಜೋರಾಗಿ. ಮಾಣಿಕ್ಯ, ಜೀವನದ ಪ್ರತಿ ಹೆಜ್ಜೆಯಲ್ಲೂ ಕಷ್ಟಗಳು, ಸಮಸ್ಯೆಗಳು ಬರುತ್ತೆ. ಯಾರ ಮನ್ಸಲ್ಲಿ ದೃಢ ವಿಶ್ವಾಸ ಇರುತ್ತೋ ಅವರಿಗೆ ಖಂಡಿತ ಜಯ ಸಿಗುತ್ತೆ. ಯಾರಿಗಿರಲ್ವೋ ಅವ್ರ ಸಮಸ್ಯೆನ ಗೆಲ್ಲೋದಿಕ್ಕೆ ಆಗಲ್ಲ. ಸೋಲು ಗೆಲುವಿನ ಆಯ್ಕೆ ಪ್ರತಿಯೊಬ್ಬ ವ್ಯಕ್ತಿ ಮೇಲೆ ನಿರ್ಧಾರ ಆಗೋದು, ಅಂದ್ರೆ ನಿನ್ ಮೇಲೆ. ಇಲ್ಲ, ಹೀಗಾಗಲು ಸಾಧ್ಯವಿಲ್ಲ. ಈ ಕೇಶಿನಿಗೆ ಅಸಫಲತೆಯ ಸ್ವಾದವೆಂದರೆ ವಿಷ. ಕೇಶಿನಿ ಜಗತ್ತಿಗೆ ವಿಕಾರಗಳ ವಿಷ ಕೊಡುತ್ತಾಳೆಯೇ ಹೊರತು ಪಡೆಯುವುದಿಲ್ಲ. ಇಲ್ಲ ಇಲ್ಲ, ಇದು ಸಾಧ್ಯವಿಲ್ಲ. ಅಣ್ಣ, ಹಾ, ನಿನ್ಗೂ ಹಸು ಆಗ್ತಾ ಇದೆ. ತುಂಬಾ ಹಸುವಾಗಿದೆ. ಆದ್ರೆ ಈ ರಾತ್ರಿಲಿ ಏನ್ ಸಿಗುತ್ತೆ? ಹಗ್ಲಾಗಿದ್ರೆ ಕಾಡಿಂದ ಹಣ್ಣು ಇಲ್ಲ ಕಂದಮೂಲ ತಗೊಂಡ್ಬಂದು ತಿಂತಿದ್ದೆ. ಹಸುವನ್ನ ಶಾಂತ ಮಾಡೋ ಉಪಾಯ ಇದೆ ನನ್ನ ಹತ್ರ. ಮೊಳಕೆನಾ? ಆದ್ರೆ ಕೃಷ್ಣ, ಇದು ಇಷ್ಟು ಚಿಕ್ಕದಾಗಿದೆ. ಇದಂತೂ ನಿನಗೂ ಸಾಕಾಗೋದಿಲ್ಲ ಕೃಷ್ಣ. ಸ್ವಲ್ಪ ನನ್ನ ಹತ್ರನೂ ಇದೆ ಅಣ್ಣ. ನನ್ನ ಹತ್ರನೂ ಬೆಲ್ಲ ಇದೆ ಅಣ್ಣ. ಬನ್ನಿ, ಎಲ್ಲ ಜೊತೆ ಸೇರಿ ತಿನ್ನೋಣ. ತುಂಬಾ ಒಳ್ಳೆ ವಿಚಾರ ಮಕ್ಕಳೇ. ಗೊತ್ತಿದೆಯಾ ನಿಮ್ಗೆ ಒಟ್ಟಿಗೆ ತಿನ್ನೋದ್ರಿಂದ ಏನಾಗತ್ತೆ ಅಂತ? ಪ್ರೀತಿ ಹೆಚ್ಚಾಗತ್ತೆ ಮತ್ತೆ ಮನಸ್ಸು ಸಂತುಷ್ಟವಾಗಿರುತ್ತೆ. ಅಪ್ಪ, ನೀವು ಎಲ್ರು ಹೀಗೆ ಮಾಡಿ ಎಲ್ಲರ ಆಹಾರ ಪದಾರ್ಥ ಒಂದೇ ಕಡೆ ಸೇರಿಸ್ಕೊಳ್ಳಿ. ಅದರಿಂದ ನಮ್ಗೆ ಗೊತ್ತಾಗುತ್ತೆ ನಮ್ ಎಲ್ರ ಹತ್ರ ಎಷ್ಟು ದಿನಕ್ಕಾಗೋ ಅಷ್ಟು ಧಾನ್ಯ ಇದೆ. ಅದ್ ಗೊತ್ತಾದಾಗ ನಾವೆಲ್ರು ಭೋಜನ ಕಡಿಮೆ ಮಾಡಿ ಆಹಾರ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡೋಣ. ಚಿಕ್ಕ ಅಧ್ಯಕ್ಷ ಸರಿ ಹೇಳ್ತಿದ್ದಾನೆ ನಂದರಾಜ. ಎಲ್ರೂ ಇಲ್ಲಿ ಕೇಳಿ, ನೀವೆಲ್ಲ ನಿಮ್ಮ ಆಹಾರ ಸಾಮಗ್ರಿಗಳನ್ನ ಭಂಡಾರ ಗೃಹದಲ್ಲಿಟ್ಬಿಡಿ. ಪದಾರ್ಥಗಳಿರೋದ್ರ ಅನುಸಾರವಾಗಿ ನಾವು ಅಡಿಗೆ ಮಾಡೋಣ. ಆಗ ನಿಶ್ಚಿತ ಸ್ಥಾನಕ್ಕೆ ಹೋಗೋವರೆಗೂ ನಮ್ಮ ಹತ್ರ ಬೇಕಾಗುವಷ್ಟು ಆಹಾರ ಇರುತ್ತೆ. ನಡೀರಿ, ನೀವೆಲ್ಲ ನಿಮ್ಮ ಸಾಮಗ್ರಿಗಳನ್ನ ಭಂಡಾರ ಗೃಹದಲ್ಲೇ ಇಟ್ಬಿಡಿ. ಬನ್ನಿ. ಏನ್ ಮಾಡ್ತಿದ್ಯಮ್ಮ? ಎಲ್ಲಿಗೆ ಹೊರಟೆ? ನಾನ್ ತಂದಿರೋ ಸಾಮಗ್ರಿನೆಲ್ಲ ಅವ್ರಿಗೆ ಕೊಟ್ಟು ಬರ್ತೀನಿ. ಅಮ್ಮ, ನೀನ್ ಹಾಗ್ ಮಾಡೋಕ್ಕಾಗಲ್ಲ. ಅಯ್ಯೋ, ಹೋಗಿ ಅವ್ರಿಗೆಲ್ಲ ಕೊಟ್ಬಿಟ್ರೆ ಮತ್ತೆ ನಾವೇನು ಹಸ್ಕೊಂಡ್ ಸಾಯ್ಬೇಕಾ? ಅದೇನ್ ಮಾತಾಡ್ತಿದ್ಯಾ ಮಾಣಿಕ್ಯ? ಸರಿಯಾಗಿ ಹೇಳ್ತಾ ಇದ್ದೀನಿ. ಕೊರತೆ ಇದ್ದಾಗ ಬೇರೆಯವ್ರು ಕೊಡಕ್ ಹೋಗ್ಬಾರ್ದು. ಯಾವಾಗ ನೀನ್ ಹೊರಗಡೆ ಹೋಗ್ ಬಂದ್ಯೋ ಪೂರ್ತಿಯಾಗಿ ಬದ್ಲಾಗಿದ್ಯಾ. ಒಳ್ಳೇದು ಕೆಟ್ಟದ್ದು, ನಮ್ಮವರು ನೆರೆ ಹೊರೆ, ಇದ್ಯಾವ್ದ್ರ ಪರಿವೇನೂ ನಿನಗಿಲ್ಲ. ಕೃಷ್ಣ ಮತ್ತೆ ನಂದರಾಜ ಪಾಪ ನಮ್ಗೋಸ್ಕರ ಎಷ್ಟೆಲ್ಲಾ ಯೋಚನೆ ಮಾಡ್ತಾರೆ, ಎಷ್ಟೆಲ್ಲಾ ಕೆಲ್ಸ ಮಾಡ್ತಾರೆ. ಆದ್ರೆ ನೀನ್ ಮಾತ್ರ ಬಿಡು ಮಗನೆ, ನಾನು ಹೋಗ್ ಬರ್ತೀನಿ. ಹುಚ್ಚು, ಇಲ್ಲಿ ನಮ್ಮವರೇ ವಿರೋಧಿಗಳಾದ್ರೆ ಏನ್ ಮಾಡಕ್ಕಾಗುತ್ತೆ? ಭಾಗ್ಯಫಲ, ಗುರುದೇವ ಒಂದು ಅಸ್ತಿತ್ವವೇ ಇಲ್ಲದ ವಿಷಯದ ಮೇಲೂ ಗ್ರಂಥವೇ. ಭಾಗ್ಯ ಅಸ್ತಿತ್ವದಲ್ಲಿದ್ದಾಗ ಮಾತ್ರ ನಿನಗೂ ಅಸ್ತಿತ್ವವಿರುವುದು ಕಂಸ. ಆದರೆ ಈ ಭಾಗ್ಯ ಎಂದರೇನು? ಹೇಗೆ ನಿರ್ಧರಿಸಲಾಗುತ್ತದೆ? ಯಾರು ನಿರ್ಧರಿಸುತ್ತಾರೆ? ಮತ್ತು ಅವರು ಕಾಣುವುದೂ ಇಲ್ಲ. ಜಗತ್ತಿನಲ್ಲಿ ನಡೆಯುವ ದೃಶ್ಯ ಅದೃಶ್ಯ, ಸಮಸ್ತ ಜೀವಗಳ ಕುಂಡಲಿಯಲ್ಲಿ ನೆಲೆಸಿದ್ದ ಗ್ರಹಗಳ ಯೋಗ ಎಲ್ಲ ಭಾಗ್ಯವೆನ್ನುವುದೇ ನಿರ್ಮಿಸಿರುವುದು. ಮತ್ತೆ ಈ ಸೃಷ್ಟಿಯ ಎಲ್ಲಾ ಮನುಷ್ಯರಿಗೂ ಎಲ್ಲ ಪ್ರಾಣಿಗಳಿಗೂ ದುರ್ಗತಿ, ಸದ್ಗತಿ, ಸುಖ, ದುಃಖ, ಜಯ, ಪರಾಜಯ ಭಾಗ್ಯದ ಕೈಗಳಿಂದಲೇ ಪ್ರಾಪ್ತವಾಗುತ್ತದೆ. ಮತ್ತೆ ಇದರ ಲೇಖನವನ್ನು ಬ್ರಹ್ಮಲೋಕದ ಸ್ವತಃ ಬ್ರಹ್ಮ ಬರೆಯುತ್ತಾನೆ.
ಮತ್ತೆ ಗ್ರಂಥದ ರೂಪದಲ್ಲಿ ತನ್ನ ಬಳಿ ಸುರಕ್ಷಿತವಾಗಿಡುತ್ತಾನೆ. ಅಂದರೆ ಆ ಮೋಸಗಾರ ವಿಷ್ಣುವಿನ ಭಾಗ್ಯಫಲವೂ ಕೂಡ ಲಿಖಿತವಿದೆಯೇ ಬ್ರಹ್ಮದೇವನ ಬಳಿ? ನಿಶ್ಚಿತವಾಗಿ. ವಿಷ್ಣು ಕೂಡ ಈ ಬ್ರಹ್ಮಾಂಡದ ಒಂದು ಅಂಶವೇ. ಭಾಗ್ಯವಿಲ್ಲದೆ, ಪ್ರಾರಬ್ಧವಿಲ್ಲದೆ ಯಾರಿಗೂ ಅಸ್ತಿತ್ವವಿರುವುದಿಲ್ಲ ಈ ಸೃಷ್ಟಿಯಲ್ಲಿ. ಅಂದರೆ ಇದರಿಂದ ಅರ್ಥವಾಗಿದ್ದು ಗುರುದೇವ, ಒಮ್ಮೆ ನಾನು ಆ ಚಕ್ರಧಾರಿಯ ಭಾಗ್ಯಫಲದ ಪುಸ್ತಕ ಪಡೆದುಕೊಂಡರೆ ಹೇಗೆ? ಅವನ ಅಭೇದ್ಯ ಭೂತ, ವರ್ತಮಾನ, ಭವಿಷ್ಯ 3 ಕಾಲಗಳ ಅತಿರಿಕ್ತವಾಗಿ ನೀನು ತಿಳಿದುಕೊಂಡರೆ ಅವನ ಜೀವನದಲ್ಲಿ ಎಂದೆಂದು ಯಾವ ಯಾವ ಘಟನೆಗಳು ಘಟಿಸಲಿವೆ ಆಗ ನೀನು ಗೆದ್ದಂತೆಯೇ ಕಂಸ. ನಿನಗೆ ವೈಕುಂಠ ಧಾಮಕ್ಕೆ ಪ್ರವೇಶದ ಮಾರ್ಗ ಮಾತ್ರವಲ್ಲ, ಜೊತೆಯಲ್ಲಿ ವಿಷ್ಣುವಿನ ಅಂತ್ಯದ ಮಾರ್ಗವೂ ಪ್ರಾಪ್ತವಾದಂತೆಯೇ. ಆಗ ನಾನು ಆ ಮುಳ್ಳನ್ನು ಕಿತ್ತು ಶಾಶ್ವತವಾಗಿ ಎಸೆಯಬಹುದು. ಓ ಚಕ್ರಧಾರಿ, ದೊರೆಯಿತು ನನಗೆ ನಿನ್ನ ಅಂತ್ಯದ ಮಾರ್ಗ, ನಿನ್ನ ವಿನಾಶದ ಮಾರ್ಗ. ನೀವಂತೂ ಅಸೀಮ ಕೃಪೆ ತೋರಿದಿರಿ, ನನ್ನನ್ನು ವಿಜಯಿ ಎಂದು ಘೋಷಿಸಿದಿರಿ. ವಿಜಯೀ ಭವ ಭಗವಂತ ಕಂಸ. ನೀನ್ ಸರಿಯಾದ ದಾರಿನೇ ಹೇಳ್ದೆ. ಇನ್ ತುಂಬಾ ದಿನ ಯಾರಿಗೂ ಊಟದ ಸಮಸ್ಯೆನೇ ಇರಲ್ಲ. ಹಾ, ಒಳ್ಳೆ ವಿಷಯ ಏನಂದ್ರೆ ಎಲ್ರು ಒಪ್ಕೊಂಡ್ಬಿಟ್ರು. ಗೊಲ್ಲ ಅವ್ರು ಸುಮ್ನೆ ಒಪ್ಕೊಂಡಿದ್ದಲ್ಲ, ನೀನ್ ಮರಿಬೇಡ. ಇದೆಲ್ಲ ನನ್ ಜೊತೆ ಇದ್ದಿದ್ರಿಂದಾನೇ ಆಗಿದ್ದು. ನಡಿ ರಾಧೆ. ಅಳ್ಬೇಡ ಕಂದ, ಅಳ್ಬಾರ್ದು. ಇಲ್ಲಿ ನೋಡಿಲಿ, ಅಮ್ಮ ಇಲ್ಲಿದ್ದೀನಿ. ಅಯ್ಯೋ, ಇವನ್ ಯಾಕೆ ಅಳ್ತಿದ್ದಾನೆ? ಗೊತ್ತಿಲ್ಲ ಕೃಷ್ಣ, ತುಂಬಾ ಹೊತ್ತಿಂದ ಅಳ್ತಿದ್ದಾನೆ. ಇವನ್ಗೆ ಹಸ್ವಾಗಿದೆ ಅನ್ಸುತ್ತೆ. ಇರು, ನನ್ ಭಂಡಾರದಿಂದ ಇವನಿಗೆ ಜೇನ್ ತಗೊಂಡ್ಬರ್ತೀನಿ. ನನ್ಗನ್ಸುತ್ತೆ ಇವನ್ಗೆ ಬಾಯಾರಿಕೆ ಆಗಿದೆ. ನಾನು ಹೋಗಿ ನೀರ್ ತರ್ತೀನಿ. ಜೇನ್ ಎಲ್ಲಿದೆ? ಎಲ್ಲಿ ಅಂತ ಹುಡುಕ್ಲಿ? ಓ, ಇಲ್ಲಿದೆಯಾ ಇದು? ನನ್ ಕಾಲು. ದಯೆಯ ಸಾಗರಕ್ಕೆ ಬೀಳಬೇಡ, ಬೆಂಕಿ ಇಡು, ಸಾಯುವವರು ಸಾಯಲಿ. ಈ ಕೇಶಿನಿಗೆ ಶುಭವಾಗುತ್ತದೆ. ಹೋಗು ಮುಂದೆ, ಹೋಗು ಮುಂದೆ ಮಾಣಿಕ್ಯ, ಇದು ನನ್ನ ಆದೇಶ.
ಬೆಂಕಿ ಇಡು. ಅಯ್ಯೋ ಅಯ್ಯೋ ಬೆಂಕಿ ಬೆಂಕಿ ಹತ್ಕೊಂಡ್ಬಿಟ್ಟಿದೆ. ಬೆಂಕಿ ಅಯ್ಯೋ ನಂದ, ಇನ್ನು ಅಡಿಗೆ ಮಾಡೋ ಕೆಲಸನೇ ಪ್ರಾರಂಭ ಮಾಡಿಲ್ಲ, ಇನ್ನು ಒಲೆ ಹಚ್ಚಿಲ್ಲ, ಆಗ್ಲೇ ಭಂಡಾರಕ್ಕೆ ಬೆಂಕಿನ. ಇದು ಹೇಗ್ ಸಾಧ್ಯ? ನನಗೂ ಅರ್ಥನೇ ಆಗ್ತಿಲ್ಲ ಮಿತ್ರ, ಇದು ಹೇಗಾಯ್ತು? ಈಗಲೇ ಬೆಂಕಿ ಆರ್ಸೋಕೆ ಏನಾದ್ರೂ ಉಪಾಯ ಮಾಡ್ಲೇಬೇಕು. ಬೇಗ ಮಡ್ಕೆಲ್ ನೀರಿದೆ, ಬೇಗ ಹೋಗಿ ತಗೊಂಬನ್ನಿ. ಬನ್ನಿ ನೀರ್ ನಡೀರಿ, ತರೋಣ. ನಡೀರಿ. ಇದೇನಿದು? ಮಡಕೆ ತನ್ನಿಂತಾನೆ ಒಡೆದೋಗ್ತಿದೆ ನಂದರಾಜ. ಈಗ ಬೆಂಕಿ ಹೇಗಾರುತ್ತೆ? ಮಾಣಿಕ್ಯನ ಮಾತನ್ನು ಕೇಳ್ದಿರೋ ದುಷ್ಪರಿಣಾಮ ನಂದರಾಜ ಇದು. ಮಾಣಿಕ್ಯ ಹೇಳ್ತಿದ್ದ ಮುಂದೆ ಹೋಗ್ಬೇಡಿ ಅಂತ, ಮುಂದೆ ಅಪಾಯ ಇದೆ. ಅವನ ಹೆಸರು ಹೇಳಕ್ ಹೋಗ್ಬೇಡಿ. ಈ ಎಲ್ಲಾ ಅಪಾಯನೂ ಅವನ ಅಶುಭದ ನುಡಿಯಿಂದನೇ ಉತ್ಪತ್ತಿ ಆಗಿರೋದು. ಈ ಬೆಂಕಿ ಯಾಕೋ ಯಾರೋ ಹಂಗೆ ಕಾಣ್ತಾ ಇಲ್ಲ. ಶಾಂತವಾಗುವುದೂ ಇಲ್ಲ, ಏಕೆಂದರೆ ಇದು ಕೇಶನಿಯ ಪ್ರತಿಜ್ಞೆಯ ಅಗ್ನಿ. ಏಕತೆ, ಅಖಂಡತೆ, ಸಹೋದರತೆ ಮತ್ತು ಸ್ವಾಭಿಮಾನವನ್ನು ಉರಿಸಿ ಭಸ್ಮ ಮಾಡುವ ಪ್ರತಿಜ್ಞೆಯ ಅಗ್ನಿ. ನನ್ನ ಕಾಲು, ಈಗ ನಾನು ಹೇಗೆ ಹೊರಗೆ ಹೋಗ್ಲಿ? ಈ ಬೆಂಕಿ ಜಾಸ್ತಿನೇ ಆಗ್ತಿದೆ. ಈಗ ನಾನು ಏನ್ ಮಾಡ್ಲಿ? ಹೇಗೆ ಇಲ್ಲಿಂದ ಪಾರಾಗ್ಲಿ? ಇನ್ ನಾನ್ ಪಾರಾಗಕ್ಕಾಗಲ್ಲ. ಕೃಷ್ಣ, ಕೃಷ್ಣ ಕಾಪಾಡು. ನೋಡ್ತೀರಿ ಎಲ್ರಿಗಿಂತ ದೂರ ನನ್ ಕಲ್ಲೇ ಹೋಗುತ್ತೆ. ಕೃಷ್ಣ, ಏನಾಯ್ತು? ಏನಾಯ್ತು ಕೃಷ್ಣ? ಈಗ ತಾನೇ ಬಂದೆ, ಆಗ್ಲೇ ಹೊರಟು ಹೋಗ್ತಿದ್ಯಾ? ಅಣ್ಣ, ಹೋಗೋ ಅಗತ್ಯ ಇದೆ. ಇನ್ನೊಂದ್ ಸ್ವಲ್ಪ ತಿದ್ದು ಹೋಗು ಕೃಷ್ಣ. ಇಲ್ಲ ಅಣ್ಣ, ನಾನು ಹೋಗ್ಲೇಬೇಕು. ನನ್ ಮಾತ್ ಕೇಳಲ್ಲ ಅಲ್ವಾ? ನೀನ್ ನನ್ ಮಾತ್ ಕೇಳು. ಸರಿ ಕೇಳಿಲ್ಲಿ, ಸ್ವಲ್ಪ ಬಿಟ್ಟು ಹೋಗು ಕೃಷ್ಣ. ಅಣ್ಣ, ನಾನು ಇರೋಕ್ಕಾಗೋದಿಲ್ಲ ಅನ್ನೋ ಕಾರಣ ಏನಂದ್ರಿ? ಅಲ್ಲಿ ಪುಟ್ಟ ಮಗು ಬಯರ್ಕೆಯಿಂದ ಅಳ್ತಿದೆ, ಅದಕ್ಕೆ ನಾನು ನೀರ್ ತಗೊಂಡು ಹೋಗ್ತಿದ್ದೀನಿ. ಮತ್ ಬಾ, ನಾವು ನಿನ್ ಜೊತೆ ಬರ್ತೀವಿ. ಸರಿ ಅಣ್ಣ, ಇದಿನ್ನೂ ಒಳ್ಳೆ ವಿಷಯ. ಈ ನೀರ್ ನನಗ್ ಕೊಡು ಕೃಷ್ಣ. ಮಾಣಿಕ್ಯ, 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 ಎಲ್ಲಿದ್ಯಾ ನೀನು? ಎಲ್ಲಿ ಹೋದೆ? ಯಾರಾದ್ರೂ ನಂಗೆ ಹೇಳಿ ಏನಾಗ್ತಿದೆ ಇಲ್ಲಿ? ಯಾರಾದ್ರೂ ನನ್ ಮಗನ್ ಕರೀರಿ. ಈ ಬೆಂಕಿ ಯಾಕೆ ನನ್ನ ಕೈಲಿದೆ? ಹೇಗೆ? ಯಾಕೆ? ಇದೇನ್ ಮಾಡ್ದೆ ನಾನು? ಏನ್ ಮಾಡ್ಬಿಟ್ಟೆ ನಾನು? ಈ ಬೆಂಕಿನ ಇಟ್ಟಿದ್ದು ನಾನಾ? ಇದೇನಾಗೋಯ್ತು? ನನ್ನ ಜೊತೆಲಿದ್ದವ್ರ ಜೀವಕ್ಕೆ ಅಪಾಯ ತಂದಿಟ್ನ ನಾನು. ಏನಾಯ್ತು ನನಗೆ? ಯಾಕೆ ಹೀಗ್ ಮಾಡ್ದೆ? ಧಿಕ್ಕಾರ ಮಾಣಿಕ್ಯ, ಧಿಕ್ಕಾರ. ನಂದರಾಜ, ಏನ್ರಿ? ರಾಧೆ ಎಲ್ಲೂ ಕಾಣಿಸ್ತಾನೆ ಇಲ್ಲ. ರಾಧೆ ಇಲ್ಲೇ ಎಲ್ಲೋ ಇರ್ತಾಳೆ ಕೀರ್ತಿ, ಜನರ ಮಧ್ಯ ಸೇರಿರ್ಬೇಕು. ನಾನು ಎಲ್ಲಾ ಕಡೆನೂ ಹುಡುಕ್ತೆ, ಅವಳೆಲ್ಲೂ ಕಾಣಿಸ್ತಾನೆ ಇಲ್ಲ. ನಂದರಾಜ, ಕೃಷ್ಣನು ಎಲ್ಲೂ ಕಾಣಿಸ್ತಿಲ್ಲ. ಅವನು ನಿನ್ ಜೊತೆ ಇದ್ದಾನೆ ಅಂತ ನಾನು ಅನ್ಕೊಂಡಿದ್ದೆ. ಇಲ್ಲ ನಂದರಾಜ, ಕೃಷ್ಣನ್ ನಾನು ಆಗ್ಲಿಂದ ನೋಡೇ ಇಲ್ಲ. ಎಲ್ಲಿದ್ದಾನೆ ನನ್ ಕಂದ? ನಂದರಾಜ, ಹೋಗಿ ನನ್ ಕಂದನ ಹುಡುಕಿ. ಕಾಪಾಡಿ, ಕಾಪಾಡಿ. ಅತ್ತೆ, ಮಾವ, ಅಪ್ಪ, ಅಮ್ಮ, ನನ್ನ ಕಾಪಾಡಿ. ಕೃಷ್ಣ, ಕೃಷ್ಣ ಕಾಪಾಡು. ಕೃಷ್ಣ, ಕೃಷ್ಣ ಕಾಪಾಡು. ಇದ್ ನಮ್
ರಾಧೇದಿ ಧ್ವನಿ. ರಾಧೆ, ರಾಧೆ ನನ್ ಮಗಳೇ. ನಾನು ಬರ್ತಿದ್ದೀನಿ ರಾಧೆ. ನಿನ್ನ ಅಪ್ಪ ಇದ್ದಾನೆ, ನಿನಗೇನು ಆಗಲ್ಲ. ನನ್ನ ಬಿಡು ನಂದ, ಅವಳು ನನ್ನ ಮಗಳು. ನಾನು ರಾಧೆಯನ್ನು ಕಾಪಾಡಬೇಕು. ಇಲ್ಲ ಮಿತ್ರ, ಈ ಬೆಂಕಿ ತುಂಬಾ ಭಯಂಕರವಾಗಿದೆ. ರಾಧೆ ಪುಟ್ಟಿನ ಕಾಪಾಡಕ್ಕೆ ಬೇರೆ ಉಪಾಯನೇ ಮಾಡಬೇಕು. ಆವೇಶದಲ್ಲಿ ಮಾಡೋ ಯಾವ ಕಾರ್ಯನೂ ಯಶಸ್ವಿ ಆಗಲ್ಲ. ರಾಧೆ, ಇಲ್ಲಿ ಧೈರ್ಯವಾಗಿರು ನೀನು. ಏನೂ ಆಗಲ್ಲ ನಮ್ ರಾಧನ್ಗೆ. ರಾಧೆ, ಶಾಂತವಾಗು ಮಿತ್ರ. ಇಂಥ ಸಮಯದಲ್ಲಿ ನಮ್ ಬುದ್ಧಿ ವಿವೇಕ ಕೆಲಸ ಮಾಡ್ತಿದ್ರೆ ಆ ವಿಧಾತಾನೇ ನಮಗೆ ಸಹಾಯ ಮಾಡ್ತಾನೆ. ಕೀರ್ತಿ, ನನ್ ರಾಧೆ, ನಂದರಾಜ ಕೃಷ್ಣನು ಎಲ್ಲೋ ಕಾಣ್ತಿಲ್ಲ. ಈ ಬೆಂಕಿಯಿಂದ ನನ್ನ ಕಾಪಾಡು ಕೃಷ್ಣ, ನನ್ನ ಕಾಪಾಡು. ಓಂ ನಮೋ ಭಗವತೆ ವಾಸುದೇವಾಯ ನಮಃ. 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 ನಾರಾಯಣ ನಾರಾಯಣ, ನನಗೆ ಈ ರಹಸ್ಯ ತಿಳಿಯುತ್ತಿಲ್ಲ. ತಾನೇ ಸ್ವತಃ ಮಾತೆ ಲಕ್ಷ್ಮಿಯ ಅವತಾರ ಅವಳು. ಅವಳ ಅಧೀನದಲ್ಲಿ ಸ್ವತಃ ಅಗ್ನಿದೇವನಿದ್ದಾನೆ. ಅವಳ ಒಂದೇ ಸಂಕೇತಕ್ಕೆ ಎಲ್ಲ ಜ್ವಾಲೆಗಳು ಶಾಂತವಾಗುತ್ತವೆ. ಅವಳೇ ಇಷ್ಟು ಭಯಪಟ್ಟರೆ ಇದರ ಕಾರಣವೇನು ಮಾತೆ? ದೇವರ್ಷಿ, ರಾಧೆಗೆ ತಾನ್ಯಾರೆಂಬ ಜ್ಞಾನವೇ ಇಲ್ಲ, ತನ್ನ ಸಾಮರ್ಥ್ಯದ ಅರಿವಿಲ್ಲ. ಇದೇ ರೀತಿಯ ಅಜ್ಞಾನವು ಪ್ರತಿಯೊಬ್ಬ ಮನುಷ್ಯನಲ್ಲೂ ಇದೆ. ಯಾವ ವ್ಯಕ್ತಿಗೂ ಅವನ ವಾಸ್ತವಿಕ ಶಕ್ತಿ ಮತ್ತು ಕ್ಷಮತೆಯ ಆಭಾಸವೂ ಇಲ್ಲ, ಅರಿವೂ ಇಲ್ಲ. ಇದನ್ನು ಅವನು ಎಂದು ಅರಿಯುವನೋ ಅಂದು ಈ ಜಗತ್ತಿನಲ್ಲಿ ಅವನಿಗೆ ಯಾವುದೂ ಅಸಂಭವವಲ್ಲ. ನೀನು ಸತ್ಯ ನುಡಿದೆ ದೇವಿ. ಅರ್ಥಾತ್ ಮನುಷ್ಯನ ಅವಸ್ಥೆ ಕಸ್ತೂರಿ ಮೃಗದಂತೆ. ತನ್ನದೇ ನಾಭಿಯಲ್ಲಿ ಕಸ್ತೂರಿ ಇದ್ದರೂ ಅದು ಆ ಸತ್ಯವನ್ನೇ ಅರಿಯದೆ ಇಲ್ಲಿಂದ ಅಲ್ಲಿಗೆ ಅಲೆದಾಡುತ್ತದೆ. ನನ್ನ ಮಾತು ಸತ್ಯವಲ್ಲವೇ ಮಾತೆ? ಸತ್ಯವಾದ ಮಾತು ದೇವರ್ಷಿ. ಕೃಷ್ಣ, ಕೃಷ್ಣ ಕಾಪಾಡು. ಕೃಷ್ಣ ಕಾಪಾಡು. ಗೊಲ್ಲ ಕಾಪಾಡು. ಕೃಷ್ಣ, ಈ ಗಾಳಿ ಎಷ್ಟು ಜೋರಾಗಿದೆ ಅಂತಂದ್ರೆ ಒಂದ್ ಹೆಜ್ಜೆ ಕೂಡ ಮುಂದೆ ಹೋಗಕ್ಕಾಗ್ತಿಲ್ಲ. ಏನ್ ಮಾಡೋದು? ಗಾಳಿ ಸ್ವಲ್ಪ ಶಾಂತ ಆಗೋವರೆಗೂ ಕಾಯೋಣವಾ ಬೇಡವಾ? ಇಲ್ಲ ಅಣ್ಣ, ಈಗಲೇ ತುಂಬಾ ತಡ ಆಗಿದೆ. ನಾವು ಬೇಗ ಹೋಗೋದು ಅನಿವಾರ್ಯ. ಕೃಷ್ಣ, ನೀನ್ ಸರಿಯಾಗಿ ಹೇಳ್ದೆ. ಅಯ್ಯೋ ಕೃಷ್ಣ, ಗಾಳಿ ರಭಸಕ್ಕೆ ಮಡ್ಕೆನೆ ಹೊಡೆದೋಯ್ತು. ಏನ್ ಮಾಡೋದೀಗ? ಆದ್ರೆ ಕೃಷ್ಣ, ಗಾಳಿ ಯಾಕೆ ಇಷ್ಟೊಂದು ಜೋರಾಗಿ ಬೀಸ್ತಿದೆ? ಇದು ವಾಯುವೇಗವಲ್ಲ, ಕೇಶಿನಿ ವೇಗ. ಇದನ್ನು ತಡೆಯುವುದು ಕಠಿಣ ಮಾತ್ರವಲ್ಲ, ಅಸಂಭವ ಕೂಡ. ನೀನು ಎಷ್ಟೇ ಪ್ರಯತ್ನ ಪಟ್ಟರೂ ಅಷ್ಟೇ, ನೀನು ನಿನ್ನ ಲಕ್ಷ್ಯವನ್ನು ತಲುಪಲಾಗದು. ಲಕ್ಷ್ಯ ಮುಟ್ಟಲು ನಾನು ಬಿಡುವುದೂ ಇಲ್ಲ, ಏಕೆಂದರೆ ಆಗಲೇ ಪ್ರಾರಂಭವಾಗುವುದು ಕಾಲತಾಂಡವ. ಅಣ್ಣ, ಯಾವ ಶಕ್ತಿನೂ ನನ್ನ ಹೋಗ್ದೇ ಇರೋ ಹಾಗೆ ತಡೆಯಕ್ಕಾಗಲ್ಲ. ಗಾಳಿ ಆಗ್ಲಿ, ಶೀತ ಆಗ್ಲಿ, ತಾಪ ಆಗ್ಲಿ, ಮಳೆ ಆಗ್ಲಿ, ಅವೆಲ್ಲ ನಿನ್ನನ್ನು ತಡೆಯಲಾಗದೇನು. ಆದರೆ ಈ ಕೇಶಿನಿಯ ಕೋಪ ಮತ್ತು ಪ್ರಕೋಪಗಳು ಒಂದು ಹೆಜ್ಜೆ ಮುಂದಿಡಲು ಬಿಡುವುದಿಲ್ಲ. ಕೃಷ್ಣ, 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 ನಿಂಗೇನೂ ಆಗಿಲ್ಲ ತಾನೆ? ಹಾ ಅಣ್ಣ, ನನ್ಗೇನೂ ಆಗಿಲ್ಲ. ನನ್ ಬಗ್ಗೆ ಯೋಚನೆ ಬೇಡ, ನನ್ ಮೇಲೆ ನನ್ನ ಅಮ್ಮನ ಆಶೀರ್ವಾದ ಇದೆ. ನಿನ್ನ ಮೇಲಿರುವುದು ನಿನ್ನ ತಾಯಿಯ ಆಶೀರ್ವಾದವಲ್ಲ, ಈ ಕೇಶಿನಿಯ ಶಾಪ. ಈಗ ನೀನು ಪಾರಾಗಿರಬಹುದು, ಆದರೆ ಮುಂದೆ ಸಾಧ್ಯವಿಲ್ಲ.
ನಿನಗೆ ದುಃಖಕರ ಅಂತ್ಯ ಕಾದಿದೆ. ಏಕೆಂದರೆ ಕೇಶಿನಿ ಬೀಸಿರುವ ಸಂಕಟದ ಬಲೆ ಚಿಕ್ಕದಲ್ಲ, ಬಹಳ ವಿಶಾಲವಾಗಿದೆ. ಯಾವ ದಿಕ್ಕಲ್ಲಿ ಹೋದರೂ ನನ್ನ ಬಲೆಗೆ ಸಿಗಲೇಬೇಕು. ಯಾರ್ ಬಲೆಗೆ ಬೀಳ್ತಾರೆ ಅನ್ನೋದನ್ನ ಮುಂದೆ ಬರೋ ಸಮಸ್ಯೆ ಹೇಳುತ್ತೆ ಕೇಶಿನಿ. ಈಗ ನಾನು ಹೇಳೋ ಮಾತನ್ನ ಸರಿಯಾಗಿ ಕೇಳಿಸ್ಕೊ. ನಿನ್ ಮೋಸದ ಯೋಚನೆ ನನ್ನ ಪವಿತ್ರವಾದ ಭಾವನೆನ ಯಾವತ್ತೂ ನಾಶ ಮಾಡೋದಿಕ್ಕಾಗಲ್ಲ. ನೀನ್ ಬೇಕಾದ್ರೆ ಕಷ್ಟದ ಬೆಟ್ಟನೇ ನನ್ ಮುಂದೆ ತಂದು ನಿಲ್ಸು.